ಹಾಯ್ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಆದ್ಯರಾಜ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮಗೆ ಒಂದು ಕಂಚಿ ಸ್ಯಾರಿ ಪ್ರೀಪ್ಲೀಟ್ ಮಾಡಿಕೊಡಿ ಅಂತ ನನ್ನ ಕ್ಲೈಂಟ್ ಕೇಳಿದರು. ಸೊ ಮನೆಗೆ ಡನ್ಸೋ ಮಾಡಿ ಕಳಿಸಿದ್ರು. ವಿ ಕಲೆಕ್ಟೆಡ್ ಇಟ್. ಅದಾದಮೇಲೆ ವಿ ಸ್ಟಾರ್ಟೆಡ್ ಅವರಿಗೆ ಬೇಗ ಬೇಕಾಗಿದ್ದರಿಂದ ನಮ್ಮ ಮನೇಲಿ ಬಂದು ಅದನ್ನು ಸ್ಯಾರಿ ಓಪನ್ ಮಾಡಿ ಅದನ್ನು ಐರನ್ ಮಾಡೋದಕ್ಕೆ ಎಲ್ಲ ಪ್ರೆಪ್ ಮಾಡ್ಕೊತಾ ಇದ್ದ. ಸೊ ಇವಾಗ ಸ್ಯಾರಿನ ಪ್ಲೀಟ್ ಮಾಡೋದು ಹೇಗೆ ಅಂದರೆ, ಒಬ್ಬೊಬ್ಬರಿಗೆ ತುಂಬ ಪ್ಲೀಟ್ಸ್ ಇಷ್ಟ ಆಗೋದಿಲ್ಲ. ಸಿಂಪಲ್ಲಾಗಿ ಪ್ಲೀಟ್ ಮಾಡ್ಕೊಬೇಕು ಅಂತ ಇದ್ದಾಗ ಸೊ ವಿಲ್ ಟ್ರೈ ಟು ಕೀಪ್ 8 ಪ್ಲೀಟ್ಸ್ನ ಇಡೋದಕ್ಕೆ ಟ್ರೈ ಮಾಡ್ತೀವಿ. ತುಂಬ ಪ್ಲೀಟ್ಸ್ ಇಡೋಕ್ಕೆ ಹೋಗಲ್ಲ. ಸೊ ನನ್ನ ಕ್ಲೈಂಟು ಟ್ರಾವೆಲ್ ಮಾಡ್ತಿರೋದ್ರಿಂದ ಅವರು ಸ್ಯಾರಿ ಪ್ಲೀಟ್ ಮಾಡಿಸ್ಕೊತಾ ಇದ್ದರು. ಸೊ ಸ್ಯಾರಿ ಪ್ಲೀಟ್ ಮಾಡಬೇಕಾದ್ರೆ ನಮಗೆ ಮೇನ್ ಬೇಕಾಗಿರೋದು ಒಂದು ಐರನ್ ಬೋರ್ಡ್, ಇಲ್ಲಾಂದರೆ ಒಂದು ಟೇಬಲ್ ಮೇಲೆ ಒಂದು ಒಳ್ಳೆ ಕಾಟನ್ ಬೆಡ್ಶೀಟ್ ಹಾಕಿ ಈ ಥರ ಸ್ಯಾರಿ ಪ್ಲಗ್ ಸಿಗುತ್ತೆ ಅದು, ಮತ್ತು ಸ್ಟೀಮ್ ಐರನ್ ಬಾಕ್ಸ್. ಸೊ ನಾವು ಯಾಕೆ ಸ್ಟೀಮ್ ಐರನ್ ಬಾಕ್ಸ್ ಯೂಸ್ ಮಾಡ್ತೀವಿ ಅಂದರೆ, ನಾವು ಕಂಚಿ ಸ್ಯಾರಿ ಮೇಲೆ ವಾಟರ್ ಸ್ಪ್ರಿಂಕಲ್ ಮಾಡಿ ಮಾಡೋಂಗಿಲ್ಲ. ಸ್ಟೀಮ್ ಆದರೆ ಮಾರ್ಕ್ ಆಗೋದಿಲ್ಲ. ಹಾಗಾಗಿ ನಾವು ಸ್ಟೀಮ್ ಐರನ್ ಬಾಕ್ಸ್ ಮಾಡೋದ್ರಿಂದ ಅದು ನೀಟಾಗಿ ಸ್ಯಾರಿ ಕ್ಲೀನಾಗಿ ನಾವು ಯಾವ ಥರ ಪ್ಲೇಸ್ ಮಾಡ್ಕೊತೀವಿ ಅದ್ರ ಮೇಲೆ ಐರನ್ ಮಾಡಿದಾಗ ನೀಟಾಗಿ ಕೂತ್ಕೊಳ್ಳುತ್ತೆ. ಸ್ಯಾರಿ ಪ್ಲೀಟ್ ಮಾಡೋದ್ರಿಂದ ಸಮ್ಟೈಮ್ಸ್ ಏನು ಅಡ್ವಾಂಟೇಜ್ ಅಂತ ಹೇಳಿದ್ರೆ, ನೀವು 5 ನಿಮಿಷಕ್ಕೆ ಸ್ಯಾರಿ ಡ್ರೇಪ್ ಮಾಡ್ಕೊಬೋದು. ಸೊ ನೀವೇ ಸ್ಯಾರಿ ಡ್ರೇಪ್ ಮಾಡ್ಕೊಳ್ಳೋದಕ್ಕೆ, ತುಂಬ ಜನಕ್ಕೆ ಸ್ಯಾರಿ ಡ್ರೇಪ್ ಮಾಡ್ಕೊಳ್ಳೋಕ್ಕೆ ಗೊತ್ತಿಲ್ಲ ಮ್ಯಾಮ್, ನಾನು ಸ್ಯಾರಿ ಕಲ್ತ್ಕೋಬೇಕು ಅಂತ ಹೇಳ್ತಾ ಇರ್ತಾರೆ, ಡ್ರೇಪ್ ಮಾಡ್ಕೊಳ್ಳೋದು ಹೇಳ್ಕೊಡಿ ಅಂತ. ಸೊ ಸ್ಯಾರಿ ಡ್ರೇಪಿಂಗ್ ಯಾರಿಗೆಲ್ಲ ಗೊತ್ತಿಲ್ಲ, ವರ್ಕಿಂಗ್ ಪ್ರೊಫೆಷ್ನಲ್ಸ್ಗಾಗಲಿ ಹೌಸ್ ವೈಫ್ಸ್ಗಾಗಲಿ ಗೊತ್ತಿಲ್ಲ ಅಂದಾಗ ಈ ಥರ ಪ್ಲೀಟ್ ಮಾಡಿಕೊಂಡು ಅದನ್ನು ರೆಡಿ ಮಾಡಿಕೊಂಡು ನೀವು ಸ್ಯಾರಿನ ರೆಡಿ ಮಾಡಿ ಇಟ್ಕೊಬೋದು. ಎಸ್ಪೆಷಲಿ ಫೆಸ್ಟಿವಲ್ ಟೈಮಲ್ಲಿ ನಿಮಗೆ ಸ್ಯಾರಿ ಉಟ್ಕೊಳ್ಳೋದಕ್ಕೆ ಟೈಮ್ ಇರೋದಿಲ್ಲ. ಸಮ್ಟೈಮ್ಸ್ ಯು ವಿಲ್ ಬಿ ಟ್ರಾವ್ಲಿಂಗ್, ಸಮ್ಟೈಮ್ಸ್ ನಿಮಗೆ ಅಂದರೆ ರೆಡಿ ಆಗೋದಕ್ಕೆ ಟೈಮ್ ಇರೋದಿಲ್ಲ. ಆವಾಗ ನೀವು ಈ ಥರ ಸ್ಯಾರಿನ ಪ್ಲೀಟ್ ಮಾಡಿ ಇಟ್ಕೊಬೋದು. ಸೊ ಪ್ಲೀಟ್ ಮಾಡಿ ಅದನ್ನು ಕ್ಲೀನಾಗಿ ಬಾಕ್ಸ್ ಫೋಲ್ಡಿಂಗ್ ಸಹ ಮಾಡೋದು ಹೇಗೆ ಅಂತ ಇವಾಗ ಹೇಳ್ಕೊಡ್ತೀವಿ. ಸೊ ದಟ್ ಅದನ್ನು ನಾವು ನಿಮಗೆ ಕ್ಲೀನಾಗಿ ಕಳಿಸಿದಾಗ ಅದು ಅದೇ ಥರ ಪ್ಲೀಟ್ಸ್ ಎಲ್ಲ ಅದೇ ಪ್ಲೇಸಲ್ಲಿ ಕ್ಲೀನಾಗಿ ಇಂಟ್ಯಾಕ್ಟ್ ಆಗಿರುತ್ತೆ. ಸೊ ಸ್ಯಾರಿ ಸ್ಟೀಮ್ ಐರನ್ ಮಾಡಬೇಕಾದ್ರೆ ಆದಷ್ಟು ನಾವು ಹುಷಾರಾಗಿ ಮಾಡಬೇಕು. ಆ್ಯಂಡ್ ಮೋರ್ ಓವರ್ ಸಮ್ಟೈಮ್ಸ್ ಇದ್ರ ಮೇಲೆ ಇವಾಗ ಒಂದು ಇದು ಬಂದಿದೆ, ಮ್ಯಾಟ್ ಥರ ಬಂದಿದೆ. ಸೊ ಅದು ಅಮೆಝಾನಲ್ಲಿ ಸಿಗುತ್ತೆ, ಅದ್ರದ್ದು ಲಿಂಕ್ ಬೇಕಾದರೆ ನಾನು ಆ್ಯಡ್ ಮಾಡ್ತೀನಿ. ಸೊ ಇಲ್ಲಿ ಸ್ಯಾರಿ ಪ್ಲೀಟ್ ಮಾಡಬೇಕಾದ್ರೆ ತುಂಬ ಮೈಂಡಲ್ಲಿ ಇಟ್ಕೊಬೇಕಾಗಿರೋದ್ರಿಂದ ಮೆಷರ್ಮೆಂಟ್. ಸೊ ನಮಗೆ ಮೆಷರ್ಮೆಂಟು ನಮಗೆ ಮಾಡಿ ಅಭ್ಯಾಸ ಇರೋದ್ರಿಂದ ಸೊ ವಿ ನೋ. ಸೊ ಎಷ್ಟು ಲೆಂತ್ ಇಟ್ಕೊಬೇಕು ಅವ್ರ ಹೈಟು ಪ್ರಕಾರ ನಾವು ನೋಡಿಕೊಂಡು ನಾವು ಮಾಡ್ಕೊತೀವಿ. ಸೊ ಯೂಶ್ವಲಿ ನಮ್ಮ ಬ್ರೈಡ್ಸಿಗೆ ನಾವು ಯಾವಾಗಲೂ ಸ್ಯಾರಿ ಪ್ಲೀಟ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಸೊ ದಟ್ ಅವ್ರಿಗೂ ಟೈಮ್ ಸೇವ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಸ್ಯಾರಿ ಪ್ಲೀಟಿಂಗ್ ಸರ್ವಿಸ್ ಅಂತ ಎಷ್ಟೊಂದು ಜನ ಹೆಣ್ಮಕ್ಳು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಆ ಬಿಸ್ನೆಸ್ ಆ್ಯಕ್ಚುಲಿ ತುಂಬ ಹೆಲ್ಪ್ಫುಲ್ ಆಗಿದೆ. ಸೊ ಒಂದು ಸ್ಯಾರಿ ಪ್ಲೀಟ್ ಮಾಡೋದ್ರಿಂದ ಒಬ್ಬೊಬ್ಬರು 500 ಚಾರ್ಜ್ ಮಾಡ್ತಿದ್ದಾರೆ, 750 ಚಾರ್ಜ್ ಮಾಡ್ತಿದ್ದಾರೆ. ಸೊ ಅದರಿಂದ ಒಂದು 10-15 ಮಿನಿಟ್ಸ್ ನೀವು ಟೈಮ್ ಸ್ಪೆಂಡ್ ಮಾಡಿ ಮಾಡೋದ್ರಿಂದ ನೀವು ಇಷ್ಟು ಅರ್ನ್ ಮಾಡ್ಬೋದು. ಸೊ ನಿಮಗೇನಾದರೂ ಸ್ಯಾರಿ ಪ್ಲೀಟಿಂಗ್ ಕಲಿಬೇಕು ಅಂತ ಏನಾದರೂ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ನನ್ನ ಕಾಂಟ್ಯಾಕ್ಟ್ ನಂಬರ್ ಶೇರ್ ಮಾಡಿರ್ತೀನಿ, ನೀವು ನನ್ನನ್ನು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಾನಿಲ್ಲಿ ಸ್ಯಾರಿಗೆ ಪಿನ್ ಮಾಡಿಸ್ತಿದ್ದೀನಿ, ಯಾಕಂದರೆ ಪಫಿ ಪ್ಲೀಟ್ಸ್ ಅಂತ ಈಗ ಟ್ರೆಂಡ್. ನಾವು ಇದನ್ನು ಫ್ಲ್ಯಾಟ್ ಐರನ್ ಮಾಡಿದಾಗ ಏನಾಗುತ್ತೆ, ಸ್ಯಾರಿ ಒಂಥರ ಲುಕ್ ಹೋಗಿಬಿಡುತ್ತೆ. ಸೊ ಹಾಗಾಗಿ ಈಗಿನ ಟ್ರೆಂಡ್ ಏನಿದೆ ಅದ್ರ ಪ್ರಕಾರ ಮಾಡಿಬಿಟ್ಟು ಅದನ್ನು ಕ್ಲೀನಾಗಿ ಪಿನ್ ಮಾಡಿಬಿಟ್ಟು ಮತ್ತು ಎಕ್ಸ್ಟ್ರಾ ಸೇಫ್ಟಿ ಪಿನ್ಸ್ನು ಆ್ಯಡ್ ಮಾಡಿ ಬಾಕ್ಸ್ ಫೋಲ್ಡ್ ಮಾಡಿ ಅದನ್ನು ನಾವು ಪ್ಯಾಕ್ ಮಾಡಿ ಅವರಿಗೆ ಇವಾಗ ಡನ್ಸೋ ಮಾಡ್ತಾಯಿದ್ದೀವಿ. ಸೊ ನಿಮಗೆ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸ್ಯಾರಿ ಹೇಗೆ ಬಾಕ್ಸ್ ಫೋಲ್ಡಿಂಗ್ ಮಾಡೋದು ಅಂತ ನಿಮಗೆ ಕಂಪ್ಲೀಟಾಗಿ ಕಲಿಬೇಕು, ನಾವು ಏನಾದರೂ ಮಾಡಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್. ಥ್ಯಾಂಕ್ ಯು ಒನ್ಸ್ ಅಗೇನ್.